ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಷಯದಲ್ಲಿ ಏನಾಯ್ತಲ್ಲ ಆ ಪ್ರಕರಣದ ನಂತರ ಈಗ ಬೇರೆ ಎಲ್ಲ ಜೈಲುಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಹೈ ಅಲರ್ಟ್, ಜೈಲು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಜೈಲುಗಳ ಒಳಗಡೆ ಬೀಡಿ, ಸಿಗರೇಟ್, ತಂಬಾಕು ಇಂಥದನ್ನೆಲ್ಲ ನಿಷೇಧ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಹಿಂಡಲ್ಗಾ ಜೈಲು ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಬೀಡಿ, ಸಿಗರೇಟು, ತಂಬಾಕು ಏನು ತರಕ್ ಬಿಡ್ತಾ ಇಲ್ವಂತ. ಈಗ ಕೈದಿಗಳು ಎಷ್ಟೇ ಪಟ್ಟು ಹಿಡಿದ್ರು ಅಷ್ಟೇ ಉಪಹಾರ ಊಟ ಬಿಟ್ಟು ಬೇರೆ ಕೈದಿಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಕೈದಿಗಳನ್ನ ಮನವೊಲಿಸೋದಕ್ಕೆ ಜೈಲು ಅಧಿಕಾರಿಗಳು ಹೈರಾಣಾಗಿ ಹೋಗ್ತಿದ್ದಾರೆ. ಹಿಂಡಲ್ಗಾ ಜೈಲು ಅಧಿಕಾರಿಗಳು ಖಡಕ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಬೀಡಿ, ಸಿಗರೇಟು, ತಂಬಾಕು ಇಂಥವೆಲ್ಲ ಕೊಡಲ್ಲ ಅಂತ ಡಿಸಿಷನ್ ತಗೊಂಡಿದ್ದಾರಂತೆ. ಕೈದಿಗಳು ಕೂಡ ಬಿಡ್ತಾ ಇಲ್ಲ, ಕೊಡೋವರೆಗೆ ನಾವು ಊಟನೂ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಹಿಂಡಲ್ಗಾ ಜೈಲಿನ ಅಧಿಕಾರಿಗಳಿಗೆ ಕೈದಿಗಳ ಈ ಪ್ರತಿಭಟನೆ ಹೊಸ ತಲೆನೋವು ಆಗ್ಬಿಟ್ಟಿದೆ. ಅಪ್ಡೇಟ್ ಪಡ್ಕೊಂಡ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಹಿಂಡಲ್ಗಾ ಜೈಲಿನಲ್ಲಿ ಈಗ ಬೀಡಿ, ಸಿಗರೇಟು, ತಂಬಾಕು ನಿಷೇಧ ಮಾಡಿದ್ದಕ್ಕೆ ಕೈದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಏನೆಲ್ಲ ಇದೆ ಅಪ್ಡೇಟ್? ಖಂಡಿತ ಶ್ರೀಲಕ್ಷ್ಮಿ, ದರ್ಶನ್ ಪ್ರಕರಣದಲ್ಲಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಅವಾಂತರಗಳಾಗಿತ್ತು. ಅದರಿಂದ ಈಗ ಬೆಳಗಾವಿ ಏನು ಹಿಂಡಲ್ಗಾ ಜೈಲಿನ ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಮತ್ತು ಸಿಗರೇಟು, ತಂಬಾಕು, ಏನು ಬೀಡಿಯನ್ನು ನಿಷೇಧಿಸಿ ಏನು ಹಿಂಡಲ್ಗಾ ಜೈಲಿನ ಅಧಿಕಾರಿಗಳು ಈಗಾಗಲೇ ನಿಷೇಧಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದ ಏನು ಅದಕ್ಕೆ ಅಡಿಕ್ಟ್ ಆದಂಥ ಕೆಲವೊಂದಿಷ್ಟು ಕೈದಿಗಳು ಈಗ ಸದ್ಯ ನಮಗೆ ಬೀಡಿ, ಸಿಗರೇಟ್ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇದರಿಂದ ಏನು ಹಿಂಡಲ್ಗಾ ಜೈಲಿನ ಅಧಿಕಾರಿಗಳು ಈಗಾಗಲೇ ಕಂಗಾಲಾಗಿರುವಂಥದ್ದು ಮತ್ತು ಸಾಕಷ್ಟು ಹೈರಾಣಾಗಿದ್ದಾರೆ. ಏನು ನಮಗೆ ಬೀಡಿ, ಸಿಗರೇಟನ್ನು ಕೊಡಲೇಬೇಕು, ಇಲ್ಲವಾದರೆ ನಾವು ಊಟ ತಿಂಡಿಯನ್ನು ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಏನು ಕೈದಿಗಳನ್ನು ಮನವೊಲಿಸುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಸಾಕಷ್ಟು ದರ್ಶನ್ ಪ್ರಕರಣದ ಸಾಕಷ್ಟು ರಾಜ್ಯದಲ್ಲಿ ಈ ಬಂದಿಖಾನೆ ಬಗ್ಗೆ ಒಂದು ಏನು ಅವಾಂತರ ಕೂಡ ಸಾಕಷ್ಟು ಬಂದಿತ್ತು. ಇದರಿಂದ ಏನು ಎಚ್ಚೆತ್ತುಕೊಂಡಿರುವಂಥ ಹಿಂಡಲ್ಗಾ ಜೈಲಿನ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಹೊರಗಡೆಯಿಂದ ಹೋಗುವಂಥ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಏನು ಹೊರಗಡೆಯಿಂದ ಮನೆಯವರು ಕೊಡುವಂಥ ಊಟವನ್ನು ಕೂಡ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ರು. ಈಗಷ್ಟೇ ಏನು ಮತ್ತೆ ಏನು ಬೀಡಿ, ಸಿಗರೇಟ್ ಮತ್ತು ತಂಬಾಕನ್ನು ಕೂಡ ನಿಷೇಧವನ್ನು ಮಾಡಿದ್ದಾರೆ. ಇದರಿಂದ ನಮಗೆ ಅದು ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಕೈದಿಗಳು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಅವರನ್ನು ಮನವೊಲಿಸುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗ ಸಾಕಷ್ಟು ಸಮಸ್ಯೆ ಇರುವಂಥದ್ದು ದರ್ಶನ್ ಪ್ರಕರಣದಿಂದ ಜೈಲಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗ ಸ್ವಲ್ಪ ದಿನ ಸುಮ್ಮನೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಕೈದಿಗಳು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಿಷೇಧ ಮಾಡೋದಾದ್ರೆ ಇಡೀ ರಾಜ್ಯದಲ್ಲಿ ಕೂಡ ನೀವು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ದಾರಂತೆ. ಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಸಿಎಂ ಸಿದ್ದರಾಮಯ್ಯ ಅವ್ರನ್ನೇನಾದ್ರೂ ಕೆಳಗಡೆ ಇಳಿಸಿದ್ರೆ ಗಲಭೆ ಆಗತ್ತೆ ಅಂತ ಶಾಸಕ ಕಂಪ್ಲಿ ಗಣೇಶ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ, 100ಕ್ಕೆ 100 ಗಲಭೆಗಳಾಗತ್ತೆ ಅಂತ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ಸಿಎಂಗೆ ಶಾಸಕರು, ಜನರು, ಮಠಾಧೀಶರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತ. ಜೊತೆಗೆ ಬಿಜೆಪಿಗೆ ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಏನಾದರೂ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗ್ಲೂ ಗಲಭೆಗಳಾಗುತ್ತೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ. ರಾಜ್ಯದ ನೆಮ್ಮದಿ ಕೆಡಿಸಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಅಂತ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಂತಿಯುತವಾಗಿ ಅಧಿಕಾರ ಮಾಡ್ತಾ ಇದೆ ಕಾಂಗ್ರೆಸ್ಸು, ಇಲ್ಲಾಂದ್ರೆ ರಾಜ್ಯದಲ್ಲಿ ದೊಡ್ಡ ಗೊಂದಲವಾಗುವ ಸಂಭವ ಇದೆ. ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಮತ್ತು ಬಾಕಿ ಪ್ರಕರಣಗಳನ್ನು ರಾಜ್ಯಪಾಲರು ಇತ್ಯರ್ಥ ಮಾಡಬೇಕನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ರಾಜಭವನ ಚಲೋ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜಭವನ ಚಲೋ ಮಾಡ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ರಿ ಮತ್ತು ಬಾಕಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಲ್ಲ ಅನ್ನೋಂಥದ್ದು ಗಂಭೀರವಾದಂಥ ಆರೋಪ ಮಾಡ್ತೀರಿ. ಆದರೆ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಸರ್. ಫಸ್ಟ್ ನೀವು ಇಡೀ ದೇಶದ ಇತಿಹಾಸ ತೆಗೆದುಕೊಂಡು ನೋಡ್ರಿ, ಇಡೀ ದೇಶದ್ದು ಈ ಥರ ಘಟನೆ ಎಲ್ಲನ ಯಾವುದನ್ನ ರಾಜ್ಯದಲ್ಲಿ ಆಗುತ್ತೆ ನೀವು ನೋಡ್ರಿ. ಇದು ದೇಶದಲ್ಲ, ಸಂಪೂರ್ಣವಾಗಿ ಒಬ್ಬ ಹಿಂದುಳಿದ ನಾಯಕ ಇವತ್ತಿನ ಮುಖ್ಯಮಂತ್ರಿ ಆಗೋದು ಈ BJP ಮತ್ತು ರಾಜ್ಯಪಾಲರು ಸಹಿಸ್ಕೊಂಬಕ್ಕಾಗ್ತಾಯಿಲ್ಲ. ಹಂಗಾಗಿ ಇದು ಭಾಳ
ಒಂಥರ ಕೆಟ್ಟು ಪರಿಸ್ಥಿತಿನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ತಂದರೆ ಈ BJP ನಡೆ ಇದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಕುಮಾರಸ್ವಾಮಿ ಅವರು, ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು ಅನೇಕ ಪ್ರಕರಣಗಳಿದೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಇವಾಗಲೇ ವರ್ಷ ಒಂದು 2-3 ವರ್ಷ ಆಯಿತು, ಆದರೂ ಕೂಡ ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ ಬಗ್ಗೆ ಈ ಥರ ನಡೆ ಭಾಳಷ್ಟು ಇಡೀ ರಾಜ್ಯದ ಬರೀ MLAಗಳು ಅನ್ನೋಂತಲ್ಲ, ಇಡೀ ರಾಜ್ಯದ ಜನತೆ ಕೂಡ ಭಾಳಷ್ಟು ವಿರೋಧ ಮಾಡ್ತಿದ್ದಾರೆ. ಪಕ್ಷದೊಳಗಡೆ ಈ ಪ್ರಕರಣ ಬಂದ ಬಳಿಕ ಒಂದಷ್ಟು ಜನ CM ಆಗೋಕೆ ಓಡಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ. ಸರ್, ಸಂಪೂರ್ಣವಾಗಿ 135 ಜನ ಸಿದ್ದರಾಮಯ್ಯ ಸರ್ ಬೆಂಬಲಕ್ಕಿದ್ದೇವೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ, ಅದ್ರ ಬೇರೆ ಇದೇನೇ ಇಲ್ಲ. 5 ವರ್ಷ ಕೆಳಗೆ ಅವ್ರು ಇಳಿಸಲೇಬಾರ್ದು ಅನ್ನೋಂಥದ್ದು ಅಂದ್ರೆ ಅಭಿಪ್ರಾಯ. ಪಕ್ಷ ಏನು ನಿರ್ಧಾರ ಮಾಡ್ತಿತ್ತು ಅದು ವೈಯಕ್ತಿಕವಾಗಿ 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ. ಒಂದು ವೇಳೆ ಸರ್ ಈಗ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬೇರೆ ನಾಯಕರದ್ದು ಮತ್ತು CM ಅವ್ರದ್ದು ವಿರುದ್ಧ ದ್ವೇಷ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈಗ ಕಾನೂನು ಹೋರಾಟ ಬೇರೆ ನಡೀತಾ ಇದೆ. ಕಾನೂನು ಹೋರಾಟ ಒಂದು ವೇಳೆ ವ್ಯತಿರಿಕ್ತವಾಗಿ ಬಂದಿದ್ದೆ ಆದಲ್ಲಿ ಶಾಸಕರ ನಡೆ ಹೇಗಿರುತ್ತೆ ಅಂತ? ಈ ರಾಜ್ಯದ ನೆಮ್ಮದಿ ಕೆಡಿಸ್ಬೇಕಂದ್ರೆ ಈ ಥರ ಘಟನೆಗಳು ಆಗಬೇಕು. ಯಾಕಂದರೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಗಳು, ಎಲ್ಲ ಶಾಸಕರು ಈಗಾಗಲೇ ರೋಡ್ಗಳು ಧರಣಿಗಳು ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಶಾಂತಿಯುತವಾಗಿ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ಕೊಂಡು ಹೋಗ್ತೈತಿ. ಇದನ್ನೆಲ್ಲ ಅಶಾಂತಿಗೊಳಿಸ್ಬೇಕು, ಇವತ್ತು ನೆಮ್ಮದಿಲ್ದಂಗೆ ಮಾಡ್ಬೇಕಂದ್ರೆ ಇದು ಆದ್ರೆ ಮಾತ್ರ ಕಂಟಿನ್ಯೂ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಗೊಂದಲ ಆಗೋಂಥ ಸಂಭವ ಇದೆ. ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಏನಾದರೂ ಕಾನೂನು ಮೂಲಕ ಕಟ್ಟಿ ಹಾಕುವಂಥ ಕೆಲಸ ಏನಾದರೂ ಮಾಡಿದರೆ ದೊಡ್ಡ ಹೋರಾಟಗಳಾಗ್ತವೆ 100%. ಯಾಕಂದರೆ ಬರೀ ಸಿದ್ದರಾಮಯ್ಯ ಪರವಾಗಿ MLAಗಳು ಅಂದಲ್ಲ, ಇಡೀ ರಾಜ್ಯದ ಜನತೆ ಇದ್ದಾರೆ, ಎಲ್ಲ ಸಂಘ ಸಂಸ್ಥೆಗಳು ಇದ್ದಾವೆ, ಮಠಾಧೀಶರು ಇದ್ದಾರೆ, ಎಲ್ಲರೂ ಬೆಂಬಲ ಕೊಟ್ಟರೆ ಈ ರೀತಿ ನಡೆ ಇಡೀ ನಮ್ಮ ರಾಜ್ಯ ಖಂಡನೆ ಮಾಡ್ತಿದ್ದಾರೆ. ಖಂಡನೆ ಮಾಡೋದ್ರ ಜೊತೆಗೆ ಅಂದರೆ ಸಮಾಜದಲ್ಲಿ ಗಲಭೆಗಳಾಗ್ಬೋದು ನನ್ನ ಲೆಕ್ಕದಲ್ಲಿ 100ಕ್ಕೆ 100. ಯಾಕಂದರೆ ಈ ಥರ ನಡೆ ಯಾವ ನೋಡ್ರಿ, ಈ ಕಾಂಗ್ರೆಸ್ ಪಕ್ಷ ಎಲ್ಲಿ ಅಧಿಕಾರದಲ್ಲಿದೆ, ಇವತ್ತು ತೆಲಂಗಾಣ ಇರಲಿ, ಕರ್ನಾಟಕ ಇರಲಿ, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿ ಮಾತ್ರ ಇಂಥ ಘಟನೆಗಳು ನಡೀತಾವ. BJP ಅಧಿಕಾರ ಇದ್ದಂಥ ರಾಜ್ಯಗಳಲ್ಲಿ ಈ ರೀತಿ ಯಾವುದೂ ನಡೆಯಿಲ್ಲ. ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ರಿ ನಮ್ಮ ಕಾಂಗ್ರೆಸ್ CM ಮಟ್ಟಕ್ಕೆ. ಎಚ್ಚರಿಕೆ ಅಲ್ಲ, ಇದು ಅವ್ರ ನಿರ್ಧಾರ ಭಾಳಷ್ಟು ತಪ್ಪು, ಈ ನಡೆ ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಗಣೇಶ್ ಅವರ ಮಾತು. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಬೇಕು, ಅವರನ್ನು ಮುಟ್ಟುವಂಥ ಕೆಲಸಗಳಾಗಬಾರ್ದು, ಒಂದು ವೇಳೆ ಮುಟ್ಟಿದ್ದೆ ಆದಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡುವಂಥ ಕೆಲಸಗಳಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು BJP ನಾಯಕರಿಗೆ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಬಸವರಾಜ್ ಸಂತಿಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಜಭವನವನ್ನ BJP ದುರ್ಬಳಕೆ ಮಾಡ್ತಾ ಇದೆ ಅಂತ ಅಶೋಕ್ ವಿಜೇಂದ್ರ ದುರ್ಬಲರಾಗಿದ್ದಾರೆ ಅಂತ BJP ವಿರುದ್ಧ ಮಡಿಕೇರಿನಲ್ಲಿ BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆಯಿಂದಾನೂ ಕೂಡ ಕಾಂಗ್ರೆಸ್ ರಾಜಭವನದ ವಿರುದ್ಧ ಮಾತಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಸರ್ಕಾರವನ್ನ ದುರ್ಬಲಗೊಳಿಸೋದಕ್ಕೆ ರಾಜಭವನವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆದರೆ ರಾಜ್ಯಪಾಲರು ತಮ್ಮ ಎದುರು ಬೇರೆ ಯಾವುದೇ ನಾಯಕರ ವಿರುದ್ಧ ಯಾವುದೇ ಕೇಸ್ಗಳಿಲ್ಲ ಅನ್ನುವಂಥ RTI ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈಗ ಮತ್ತೆ BK ಹರಿಪ್ರಸಾದ್ BJP ರಾಜಭವನ ದುರ್ಬಳಕೆ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ಅಶೋಕ್ರವರು ಮತ್ತು ಮರಿ ಯಡಿಯೂರಪ್ಪನವರು ಅವರು ದುರ್ಬಲವಾಗಿರೋದ್ರಿಂದನೇ ಭಾರತೀಯ ಜನತಾ ಪಾರ್ಟಿಯವರು ರಾಜಭವನವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ರಾಜಭವನದಲ್ಲಿ ಕುಳಿತುಕೊಳ್ತಕ್ಕಂಥ ರಾಜ್ಯಪಾಲರು ಸಾಂವಿಧಾನಿಕ